ಐಡಿಯಾಸ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಮೀನಿಂಗ್ ಕ್ರೈಸಿಸ್ ತುಂಬಾ ತುಂಬಾ ಡೀಪ್ ಆಗಿ ಹೋಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ಈಗ ನಮ್ಮ ಏನು ಪರಿಸ್ಥಿತಿ ಬಂದಿದೆ ಅಂದ್ರೆ ದೇರ್ ಇಸ್ ಲಾಟ್ ಆಫ್ ಮೆಂಟಲ್ ಹೆಲ್ತ್ ಕ್ರೈಸಿಸ್. ಮೆಂಟಲ್ ಹೆಲ್ತ್ ಕ್ರೈಸಿಸ್ ಇಂದ ಏಲಿಯನೇಷನ್ ಇದೆ, ಡಿಪ್ರೆಷನ್ ಇದೆ, ಆಂಗ್ಸೈಟಿ ಇದೆ, ಐಸೋಲೇಷನ್ ಇದೆ, ಸೂಸೈಡಲ್ ಟೆಂಡೆನ್ಸಿ ಜಾಸ್ತಿ ಆಗ್ತಾ ಇದೆ, ಎಸ್ಪೆಷಲಿ ಅಮಂಗ್ ಯಂಗರ್ ಜನರೇಷನ್ಸ್. ಇದನ್ನ ನಾವು ಯಾವುದೋ ಒಂದು ವಿಜ್ಞಾನ ವಿಭಾಗದಿಂದ, ಸೈಕಾಲಜಿಯಿಂದನೋ ಅಥವಾ ನ್ಯೂರೋ ಸೈನ್ಸ್ ಇಂದನೋ ಅಥವಾ ಇನ್ಯಾವುದೋ ಒಂದು ವಿಜ್ಞಾನ ಅದನ್ನು ಹೇಳಕ್ ಆಗೋದಿಲ್ಲ. ಅದನ್ನು ಹೋಲಿಸ್ಟಿಕ್ ಆಗಿ ಅಧ್ಯಯನ ಮಾಡಿ ಅದಕ್ಕೆ ಒಂದು ಉತ್ತರ ಕಂಡುಕೊಳ್ಬೇಕು. ಅದೇ ರೀತಿ ಈಗ ಒಂದು ಟೆಕ್ನೋ ಎಕನಾಮಿಕ್ ಕ್ರೈಸಿಸ್ ಕೂಡ ಸ್ಟಾರ್ಟ್ ಆಗಿದೆ. ಟೆಕ್ನೋ ಎಕನಾಮಿಕ್ ಕ್ರೈಸಿಸ್ ಟೆಕ್ನಾಲಜಿ ಇಷ್ಟು ವೇಗವಾಗಿ ಬದಲಾವಣೆ ಆಗ್ತಾ ಇದೆಯಲ್ಲ, ಅದು ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಇಷ್ಟು ವೇಗವಾಗಿ ಪರಿಣಾಮ ಬೀರ್ತಾ ಇದೆ. ಸೊ ನಾವು ಯಾವ ರೀತಿಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಉದಾಹರಣೆಗೆ AI ಬಂದಿದೆ, ತಾವೆಲ್ಲ ಗೊತ್ತು. AI ಬಂದಿರೋದ್ರಿಂದ ಅದಕ್ಕೆ ನಾವು ಹೇಗೆ ರೆಸ್ಪಾಂಡ್ ಮಾಡಬೇಕು, ನಮ್ಮ ಅರ್ಥ ವ್ಯವಸ್ಥೆಯನ್ನು ಅದಕ್ಕೆ ನಾವು ಹೇಗೆ ಸಿದ್ಧಗೊಳಿಸಬೇಕು, ಅದನ್ನ ಹೇಗೆ ನಾವು ತೆಗೆದುಕೊಂಡು ಮುಂದೆ ಹೋಗ್ಬೇಕು ಅನ್ನೋದು ತುಂಬಾ ತುಂಬಾ ಕಷ್ಟ. ಸೊ ಹಾಗೆ ಮಾಡೋ ಏನು ಪಾಲಿಸಿ ಮೇಕರ್ಸ್ ಇರ್ತಾರೆ, ಪಾಲಿಸಿ ಇಂಪ್ಲಿಮೆಂಟರ್ಸ್ ಇರ್ತಾರೆ, ಅವರಿಗೆ ಸ್ವಲ್ಪ ಈ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್ ಅರ್ಥ ಆಗೋದು ತುಂಬಾ ಅವಶ್ಯಕ ಅನ್ನುವಂಥದ್ದು. ಅಂದ್ರೆ ಮುಖ್ಯವಾಗಿ ನಾವೀಗ ಸಾಕಷ್ಟು ಎನ್ವೈರನ್ಮೆಂಟಲ್ ಕ್ರೈಸಿಸ್ ಕೂಡ ನಾವು ಫೇಸ್ ಮಾಡ್ತಾ ಇದ್ದೀವಿ. ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಡಿಸಾಸ್ಟರ್ಸ್ ಇರ್ಬೋದು, ಏನು ಸಾಕಷ್ಟು ಹವಾಮಾನ ವೈಪರೀತ್ಯಗಳು ಆಗ್ತಾ ಇವೆ, ಅವುಗಳು ಇರ್ಬೋದು. ಅವುಗಳನ್ನ ನಾವು ಕೇವಲ ಎನ್ವೈರನ್ಮೆಂಟಲ್ ಸೈನ್ಸ್ ಇಂದ ನಾವು ನೋಡೋಕ್ಕಾಗೋದಿಲ್ಲ. ಯಾಕಂದ್ರೆ ಏನಾದರೂ ನಮ್ಮ ಎನ್ವೈರನ್ಮೆಂಟ್ ಕ್ರೈಸಿಸ್ ಆದಾಗ ಅಫೆಕ್ಟ್ ಆಗೋದು ಜನರಿಗೆ, ಅದು ಕೂಡ ತುಂಬಾ ದೀನ ದಲಿತರಿಗೆ ಮತ್ತು ಏನು ಅಸೆಟ್ಸ್ ಇಲ್ಲದೆ ಇರೋಕ್ಕಂತೂ ಆಗುತ್ತೆ. ಸೊ ನಾವು ಅಲ್ಲಿಯೂ ಕೂಡ ಒಂದು ಮಲ್ಟಿಪಲ್ ಪರ್ಸ್ಪೆಕ್ಟಿವ್ನ ಮಾಡ್ಕೋಬೇಕು. ಅಂದ್ರೆ ಡಿಜಿಟಲ್ ಕ್ರೈಸಿಸ್ ಕೂಡ ಆಗ್ತಾ ಇದೆ. ಡಿಜಿಟಲ್ ಕ್ರೈಸಿಸ್ ಅಂದಾಗ ನೀವು ಪೇಪರ್ ಓದ್ತಾ ಇರ್ಬೋದು, ನಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಬೇಕಾಗಲ್ವಾ, ಅವ್ರು ಎಷ್ಟು ಸಾರಿ ದಿನಕ್ಕೆ ಎಷ್ಟು ಮೊಬೈಲ್ ಬಿಡಬೇಕು, ಇದೆಲ್ಲ ಕೂಡ ಯಾವುದೇ ಒಂದು ವಿಧಾನದಿಂದ ನೋಡೋಕ್ಕಾಗಲ್ಲ. ಸೊ ಈ ಏನು ಸಮಸ್ಯೆಗಳಿವೆ, ಈ ಸಮಸ್ಯೆಗಳನ್ನ ಕೇವಲ ಒಂದು ಅಧ್ಯಯನ ಶಿಸ್ತು ಅಂದ್ರೆ ಡಿಸಿಪ್ಲಿನ್ ನೇಮಕದಿಂದ ಅಧ್ಯಯನ ಮಾಡೋಕ್ಕಾಗೋದಿಲ್ಲ. ಹಲವಾರು ಅಂಶಗಳನ್ನ ಒಟ್ಟುಗೂಡಿಸಿ ಅದಕ್ಕೆ ಒಂದು ಸೊಲ್ಯೂಷನ್ ಕಂಡ್ಕೋಬೇಕು ಅಂತ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ತಜ್ಞರು, ನಮಗೆ ಟಿ ಶೇಪ್ಡ್ ಸ್ಕಿಲ್ಸ್ ಬೇಕು ಅಂತ. ಟಿ ಶೇಪ್ಡ್ ಸ್ಕಿಲ್ ಅಂದ್ರೆ ಏನು? ಒಂದು ಟಿ ಅಂದ್ರೆ ನನ್ನ ಡಿಸಿಪ್ಲಿನ್ ಎಕನಾಮಿಕ್ಸ್, ಆಮೇಲೆ ಮೇಲೆ ಬರ್ತದಲ್ಲ ಅದು ಡಿಫ್ರೆಂಟ್ ಡಿಸಿಪ್ಲಿನ್ಸ್. ಅಂದ್ರೆ ನಾವು ಟ್ರಾನ್ಸ್ ಡಿಸಿಪ್ಲಿನಾರಿಟಿ, ಮಲ್ಟಿ ಡಿಸಿಪ್ಲಿನಾರಿಟಿ, ಇಂಟರ್ ಡಿಸಿಪ್ಲಿನ್ ಹೇಳ್ತೇವೆ. ಆ ಸ್ಕಿಲ್ಸ್ ನ ಬೆಳೆಸ್ಕೊಂಡು ನಾವು ಟಿ ಟೈಪ್ ಸ್ಕಿಲ್ಸ್ ಬೆಳೆಸ್ಕೊಂಡಾಗ ಮಾತ್ರ ನಾವು ಸಮಸ್ಯೆಯನ್ನ ಅರ್ಥಕೊಳ್ಳೋಕೆ ಸಾಧ್ಯ ಆಗ್ತದೆ. ಸತ್ಯವನ್ನ ಕಂಡುಕೊಳ್ಳಕ್ಕೆ ಆಗೋದಿಲ್ಲ. ಯಾಕಂದ್ರೆ ಯಾವುದೋ ಒಂದು ನಿರಪೇಕ್ಷ ಅಬ್ಸಲ್ಯೂಟ್ ಟ್ರೂತ್ ಅನ್ನೋದು ಇಲ್ಲವೇ ಇಲ್ಲ. ಇರೋದು ಸಾಪೇಕ್ಷ ಟ್ರೂತ್ ಮಾತ್ರ. ನಿಮಗೆ ಒಂದು ಟ್ರೂತ್ ಆದ್ರೆ ನನಗೆ ಒಂದು ಟ್ರೂತ್, ಇನ್ನೊಬ್ಬರಿಗೆ ಒಂದು ಟ್ರೂತ್. ಆದ್ರಿಂದ ಅದ್ರ ಕಡೆ ಹೋಗೋದು ನಾವು ಅದನ್ನು ಕಂಡುಕೊಳ್ಳೋಕೆ ಆಗೋದಿಲ್ಲ. ಇಲ್ಲಿ ನನಗೆ ಏನು